ಇದ್ದೀವಿ. ಕಾರಣ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶಾದ್ಯಂತ ಒಂದು ಹಂತದಲ್ಲಿ ಇಡೀ ಭಾರತ ದೇಶದಾದ್ಯಂತ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕೆಲವೊಂದು ಭಾಗದಲ್ಲಿ ಈ ದಿನ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ, ಕೆಲವೊಂದು ಭಾಗದಲ್ಲಿ ನಾಳೆಗೆ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಪ್ಪಳ ಜಿಲ್ಲಾ ಘಟಕ ಗಂಗಾವತಿ ತಾಲೂಕಾ ಘಟಕದ ತಾಲೂಕಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಇವತ್ತು ರಾಮನವಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಇವತ್ತು ತಂಪು ಪಾನೀಯವಾದಂತ ಏನಿದು ಶರಬತ್ತು, ನಮ್ಮ ಈ ಭಾಗದಲ್ಲಿ ಶರಬತ್ ಅಂತಾರೆ, ಈಗ ಬೇರೆ ಬೆಂಗಳೂರು ಆ ಭಾಗದಲ್ಲಿ ಸಿಹಿ ಪಾನಕ ಅಂತಾರೆ. ಅದ್ರ ಜೊತೆಗೆ ಮಜ್ಜಿಗೆ, ಕೊತ್ತಂಬರಿ ಹಾಕಿದಂತ ಮಸಾಲ ಮಜ್ಜಿಗೆ ವ್ಯವಸ್ಥೆಯನ್ನ ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಗಂಗಾವತಿ ತಾಲೂಕಿನ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕನ್ನುವಂತ ದೃಷ್ಟಿಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ನಂಬಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ನಮ್ಮ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿದ್ದೀವಿ. ಜಿಲ್ಲಾ ಚಾಲಕರು, ಕೊಪ್ಪಳ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮೈನುದ್ದೀನ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೋರ್ವ ಕೊಪ್ಪಳ ಜಿಲ್ಲಾ ಸಂಚಾಲಕರಾದಂತಹ ಗಣೇಶ ಸಾರಂಗಿ ಅವರು ಈ ಲೈವ್ ಅನ್ನು ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಜೊತೆಗೆ ನಮ್ಮ ಇನ್ನೋರ್ವ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಂತ ಗಣೇಶ್ ಸಿಂಧೆ ಅವರು ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಆಮೇಲೆ ಗಂಗಾವತಿ ತಾಲೂಕಾ ಅಧ್ಯಕ್ಷರಾದಂತ ಶಾಮೀದ್ ಅಲಿ ಹುಲಿಯೈದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಆಮೇಲೆ ತಾಲೂಕಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಂಬಳಿ ನಾಗಪ್ಪ ಸರ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ನಮ್ಮ ತಾಲೂಕಾ ಕಾರ್ಯದರ್ಶಿಗಳು ಅಲ್ಪಸಂಖ್ಯಾತರ ಘಟಕದ ಮುಖ್ಯಸ್ಥರಾದಂತಹ ನಮ್ಮ ಮೈಬೂಬ್ ಸಾರ್ ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮತ್ತೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಅನ್ವೇಷ್ ಅಣ್ಣನವರು ಮತ್ತೆ ಅವರು ರಾಘವೇಂದ್ರ ಅವರು ಇದ್ದಾರೆ, ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮೊದಲನೇದಾಗಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಲುಪುತ್ತಾ ಈಗ ನಮ್ಮ ಶಾಣಪ್ಪ ದೊಡ್ಡಮನಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು, ಒಂದೆರಡು ಮಾತಾಡಬೇಕಂತ ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಾತಾಡಿ. ಇವತ್ತೇನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತೇನು ಶ್ರೀರಾಮನವಮಿ ಅಂಗವಾಗಿ ಈ ಭಾಗದ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ರೈತ ಸಂಘಟನೆ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತೇನು ಈ ಭಾಗದಲ್ಲಿ ತುಂಗಾಪಾನ ಗಂಗಾ ಸ್ಥಾನಾಂತರ ಒಂದು ನದಿಯಿಂದ ನೀರನ್ನು ತರಿಸಿ ಮತ್ತು ಈ ಭಾಗದಲ್ಲಿ ಒಂದು ಸರ್ವತ್ತ ಮತ್ತು ಮಜ್ಜಿಗೆ ಬಿಸಿಲಿನ ನಾಡಿನಲ್ಲಿ ತಾಪಮಾನ ಈಗಾಗಲೇ 42ಕ್ಕೂ ಅಧಿಕ ಇದೆ. ಹಾಗಾಗಿ ಇವತ್ತೇನು KRS ಪಾರ್ಟಿ ಉತ್ತಮ ಈ ಒಂದು ಕಾರ್ಯ ಕೆಟ್ಟಿರ್ತಕ್ಕಂಥದ್ದು ಮೆಚ್ಚುಗೆಯಾಗಿದೆ. ಹಾಗಾಗಿ ಬಹುತೇಕ ಈ ಗ್ರಾಮಗಳಿಂದ ಪ್ರಯಾಣಿಕರು ಬರ್ತಾ ಇದ್ದಾರೆ ಮತ್ತು ಈ ಒಂದು ತಾಲೂಕಿಗೆ ನಾನಾ ಒಂದು ಆರೋಗ್ಯಯುತವಾಗಿ ಮತ್ತು ವಿವಿಧ ಕೆಲಸಗಳಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಇವತ್ತೇನು ತಂಪು ಪಾನೀಯ ಮತ್ತು ಮಜ್ಜಿಗೆಯನ್ನು ಕೊಡಲು ಇವತ್ತೇನು ನಿರ್ಧಾರ ಮಾಡಿದ್ದಕ್ಕೆ ಅವರೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಒಂದು 2 ಮಾತುಗಳನ್ನು ಈಗ ನಮ್ಮ ತಾಲೂಕಾ ಉಪಾಧ್ಯಕ್ಷರಾದಂತಹ ನಾಗಪ್ಪ ಸರ್ ಮತ್ತೆ ಶರಣಪ್ಪ ಸರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ವಿನಂತಿ. ಬರೀ ನಂಗೆ ಸಾಕು ಮಾಡಿದಪ್ಪ ಅದು ನೋಡ್ರಿ ಬರೀ ಕುಡಿದ್ರಾ
ಗಣೇಶನ ನಿನ್ನ ಫೋನ್ ಎಲ್ಲಿದೆ? ಫೋನ್ ಕೊಡತೈತಿ. ನೀನು ಹಾಕೋಣ ಹಾಕ್ರಿ. ಹೆಣ್ಮಕ್ಳಿಗೆ ಕೊಡ್ರಿ. ಬಂಧುಗಳೇ, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಮತ್ತು ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇವತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಏನು ಕೇಂದ್ರ ಬಸ್ ನಿಲ್ದಾಣ ಇದೆ, ಆ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಇವತ್ತು KRS ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ತಂಪು ಪಾನೀಯವಾದಂಥ ಶರಬತ್ತು ಅಂದರೆ ಸಿಹಿ ಪಾನಕ ಹಾಗೂ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರು ತುಂಬ ಹರ್ಷದಿಂದ, ಸಂತೋಷದಿಂದ, ಖುಷಿಯಿಂದ ಪಾನೀಯವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಥರದ ಸಾರ್ವಜನಿಕ ಸೇವೆಯನ್ನು ಕೂಡ ಮಾಡಲಿಕ್ಕೆ, ರಾಜಕೀಯ ಜೊತೆಗೆ ಸಾಮಾಜಿಕ ಸೇವೆಯನ್ನು ಕೂಡ, ಈ ಥರದ ಮಾನವೀಯ ಕ್ಷಣಗಳನ್ನು, ಸಂದರ್ಭಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಇಂಥ ಕಾರ್ಯಕ್ಕೆ ಮುಂದಾಗಿ, ಕೇವಲ KRS ಪಕ್ಷ ಮಾತ್ರ ಅಲ್ಲ, ಇವತ್ತು ಲಕ್ಷಾಂತರ, ಕೋಟ್ಯಾಂತರ, ಸಾವಿರಾರು ಕೋಟಿ ಇರುವಂಥ ಎಷ್ಟೋ ಶ್ರೀಮಂತರು, ಅಗರ್ಭ ಶ್ರೀಮಂತರು ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈ ಥರದ ಒಂದು ಶುಭ ದಿನದಂದು ರಾಮನವಮಿ ಹಬ್ಬದ ಪ್ರಯುಕ್ತ ತಂಪು ಪಾನೀಯವನ್ನು ವಿತರಣೆ ಮಾಡೋದಾಗಿರಲಿ, ಮಜ್ಜಿಗೆ ವಿತರಣೆ ಮಾಡೋದಾಗಿರಲಿ ಮಾಡಿದಾಗ ಸಾರ್ವಜನಿಕರಿಗೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ. ಅವರಿಗೆ ಒಂದು ಒಳ್ಳೆಯ ಏನದು ಸಂದರ್ಭ ಸೃಷ್ಟಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಥರದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ದಯವಿಟ್ಟು ಇಂಥ ಕೆಲಸಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು. KRS ಪಕ್ಷ ಈ ಥರದ ಜನಪ್ರಿಯವಾದಂಥ ಸೇವೆಯನ್ನು ಮಾಡಲಿಕ್ಕೆ ಸದಾ ಯಾವತ್ತು ಮುಂದಿರುತ್ತೆ ಅನ್ನೋದು ನಿಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅಣ್ಣ ಈ ಕಡೆ ನೋಡ್ರಪ್ಪ ಸ್ವಲ್ಪ. ಇಲ್ಲಿ ನೋಡ್ರಿ ಸ್ವಲ್ಪ. ಅಣ್ಣ ಇಲ್ಲಿ ನೋಡ್ರಿ, ಇಲ್ಲಿ ಪತ್ರಿಕೆಗೆ ಗಣೇಶ್ ಸರ್ ಬಂದ್ರ. ಗಣೇಶ್ ಸರ್ ಸ್ವಲ್ಪ ನಿಮ್ಮ ಫೋನ್ ಕೊಡಿ. ಫೇಸ್ಬುಕ್ ಆಕ್ಟಿವ್ ಗ್ರೂಪಲ್ಲಿ ಇದ್ದೀರಲ್ಲ ನೀವು, ಇದನ್ನ ಸ್ವಲ್ಪ ಶೇರ್ ಮಾಡಿ ಕೊಡಿ. ರೈತ ಘಟಕದಲ್ಲಿ ಮಾಡ್ತಾ ಇದ್ದೀನಿ. ರೈತ ಘಟಕ ಸ್ಟೇಟ್. ಫೇಸ್ಬುಕ್ಕಲ್ಲಿ ಅದನ್ನ ಎಲ್ಲ ಗ್ರೂಪಿಗೆ ಶೇರ್ ಮಾಡು. ಇಲ್ಲ ಇಲ್ಲಿ ಕೊಡ್ರಿ, ನಾನು ಕೆಲಸ ಮಾಡಿ ಹಾಕ್ರೆ. ಇದು ಗಂಗಾವತಿ ಬದಲಾವಣದ ಮುಂದೆ ಈ ತರದ ಒಂದು ಸೇವೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಹೋರಾಟಗಳನ್ನ, ಅಭಿಯಾನಗಳನ್ನ, ಕಾರ್ಯಕ್ರಮಗಳನ್ನ, ಜನಜಾಗೃತಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಒಂದು ಸಮಾಜ ಕೆಲಸಗಳನ್ನ ಮಾಡ್ತಾ ಅನ್ನೋದ ನಾವು ಏರ್ಪಡುವಂತ ಸಂಗತಿ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ, ಮಜ್ಜಿಗೆ ವಿತರಣೆ. ಗಂಗಾವತಿ ಶೇರ್ ಮಾಡಿ. ಸ್ವಲ್ಪ ಹ್ಯಾಪಿ ಹುಡುಗಿಲ್ಲದ ಬಾಪ, ನಂದ ಸ್ವಲ್ಪ ಹಿಡ್ಕ ಬಾ.
ಬಾ ಹಿಡ್ಕ ಬಾ ನೀನು ಹಿಡ್ಕ ಮಾಡೋದಕ್ಕೆ ಮೇಲೆ ಗಿಲಾಸ್ ರೋಡ್ ಮೇಲೆ ಬಿಸಿ ಪಡಿ ಫೋಟೋ ತೆಗೆಯೋಣ. ಫೋಟೋ ಯಾರು ಹಿಂದೆ ಇರೋ ಕೈ ಇದು ನೋಡ್ರಿ ಇಲ್ಲ ನೋಡ್ರಿ ನೋಡ್ರಿ ಇಲ್ಲಿ ಬರ್ರಿ ಬರ್ರಿ ಪಾನ್ಕ 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 ಬರ್ರಿ 5 ರೂಪಾಯಿ 5 ರೂಪಾಯಿ ಬರ್ರಿ ಬರ್ರಿ ಆಯ್ತಪ್ಪ
ಬರ್ರಿ ಅಮ್ಮ ಬರ್ರಿ ಕುಡೀರಿ. ಬರ್ರಿ ಅಣ್ಣ ಪಾನ್ ಕೊಡ್ತೀವಿ. ಸರಿ ನೀನು ಹೋಗೋಣ. ಮಗಳೇ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಇದು ಗಂಗಾವತಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಆಚರಣೆಯ ಪ್ರಯುಕ್ತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಈ ಥರದ ಪಾನಕ, ತಂಪಾದ ಮತ್ತು ಸಿಹಿ ಪಾನಕ ವಿತರಣೆ ಹಾಗೂ ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪಕ್ಷದ ವತಿಯಿಂದ. KRS ಪಕ್ಷನ ಮುಂಚೆ ಹೇಳ್ದಂಗೆ ಹೋರಾಟಗಳ ಜೊತೆಗೆ, ಅಭಿಯಾನಗಳ ಜೊತೆಗೆ, ಕಾರ್ಯಕ್ರಮಗಳ ಜೊತೆಗೆ ಈ ಥರದ ಸಾಮಾಜಿಕ ಸೇವೆ ಅನ್ನುವಂಥದ್ದು ಕೂಡ ಮಾಡ್ತಾ ಇದೆ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಕ್ಕೆ ಮಾದರಿಯಾಗುವಂತ ಕಾರ್ಯಕ್ರಮವನ್ನು ಮಾಡುತ್ತಾ ಇದೆ. ಇಲ್ಲಿ ನಮ್ಮ ಪಕ್ಷದ ಸೈನಿಕರು ಎಲ್ಲರೂ ಸೇರಿ ಇವತ್ತು ಎಲ್ಲ ವರ್ಗದವರಿಗೆ, ಸಾರ್ವಜನಿಕರಿಗೆ ಮತ್ತೆ ಎಲ್ಲ ನಾಗರಿಕರಿಗೆ ಎಲ್ಲರಿಗೂ ಕೂಡ ಒಂದು ಸರಿಸಮಾನವಾಗಿ ಒಂದು ಸಿಹಿಯಾದಂಥ ಪಾನಕ ಮತ್ತು ಮಜ್ಜಿಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕ್ರಮ. ಇಲ್ಲಿ ಕೇಂದ್ರ ಬಸ್ ನಿಲ್ದಾಣ, ಗಂಗಾವತಿಯ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಈ ಥರದ ಸೇವೆಯನ್ನ ಮಾಡ್ತಾ ಇದೆ ಸಾರ್ವಜನಿಕರಿಗೆ. ಸಾವಿರಾರು ಸಾರ್ವಜನಿಕರಿಗೆ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಲಿ. ಮೇಡಮ್ ಅವರೇ ಬನ್ನಿ, ಅಲ್ಲೋ ಎಕ್ಸ್ಕ್ಯೂಸ್ ಮೀ, ತಗೊಳ್ಳಿ. ಕೈ ಅಡ್ಡತ್ತ ಬಿಡ ಮೇಲೆ ಕ್ಯಾಮ್ರಾ ಮೈವಾಣ ಕವರ್ ಮಾಡಪ್ಪ. ಎಲ್ಲಾರ್ದು ಮುಗ್ದೈತಿ, ಮುಗಿವಲ್ತಲ್ಲ. ಖಾಲಿ ಹಂಗೆ ಇರಲಿ. ಇವತ್ತು ರಾಮನವಮಿ ಹಬ್ಬದ ಪ್ರಯುಕ್ತ ಈ ತರದ ಒಂದು ಪಾನಿಕ ಮತ್ತೆ ಮಜ್ಜಿಗೆ ವ್ಯವಸ್ಥೆ ಮಾಡಿದೀವಿ. ಮಾಡ್ತಿದ್ದಾರೆ ಈ ಕಾರ್ಯಕ್ರಮ. ಸಾರ್ವಜನಿಕ ಸೇವೆ ಮಾಡಕತ್ತಾರ. ಈ ಪಕ್ಷ ಒಳ್ಳೆ ಸಂಘಟನೆ ಮಾಡಕತ್ತಾರ, ಅಭಿವೃದ್ಧಿಗೋಸ್ಕರ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ. ಆಮೇಲೆ ಸಾರ್ವಜನಿಕರೆಲ್ಲ